ಎಲ್ಲಿ ಕೂಡ ಆಯ್ದು ಬರಲ್ಲ. ಬೆಟ್ಟ ಗುಡ್ಡಗಳಿಂದ ಇಳಿಜಾರಿನಿಂದ ಬಂದಂಥ ಶುದ್ಧ ನೀರಿದು. ಇದು ಗಂಗಾಜಲ, ಪವಿತ್ರ ಗಂಗಾಜಲ ಇದು ನನ್ನ ಪ್ರಕಾರ. ನೋಡಿ ವಾವ್, ಅಲ್ಲೆಲ್ಲ ಎಡ್ಡೆಡ್ ಕೂಡ ಕನ್ಫ್ಯೂಸ್ ಆಗ್ತದೆ. ಹುಲಿಗಿಲಿ ಇರಂಗಿಲ್ಲ ಅಂತ ನಾನು ಇಲ್ಲಿ ಇರ್ತಂದ್ರಿ ಇತ್ತಂದ್ರೆ ಏ ಹೊರ್ರಿ ತೊಗೊಂಡು ಹೋಗ್ರಿ. ಇದ್ಯಾಕೆ ಸ್ಮೆಲ್ ಬೇರೆನೇ ಇದ್ರು ಇಲ್ಲಿ ಒಳಗೆ. ಇಲ್ಲೇ ಹೇಳಕ್ ಬರ್ಲಿಲ್ಲ ಯಾವಾಗ ಬರ್ತದೆ ನಡುವಂಡ ಲೈಟ್ ಕಂಡಕ್ಟ್ ಫೋಕಸ್ ಇದ್ದು ಬೇಕು. ನೋಡಿ ಏನೋ ಕಾಣಲ್ಲ ಮತ್ತು ಅದಕ್ಕೆಲ್ಲ 2 ಬ್ಯಾಟ್ರಿ ಕೊಟ್ಟ. ಅಲ್ಲ ಬಂದಿದ್ದು ಸ್ವಲ್ಪ ತಡವಾಯ್ತ ಅಂತ. ಕಾಲಭೈರವ ಅಂತೇಳಿ ಒಬ್ಬ ಋಷಿ ಮುನಿ ಕೊಳಲು ಇಲ್ಲಿ ಬಂದು ತಪಸ್ಸು ಮಾಡ್ತಿರ್ತಾನೆ ಶಿವನಿಗೋಸ್ಕರ. ಆ ಜನಗೆ ಒಂದು ಗಣ ಕಳಿಸ್ತಾನೆ. ಆ ಗಣದ ಹೆಸರೇನಪ್ಪ ಅಂತಂದ್ರೆ ಅಂದ್ರೆ ಇಲ್ಲೆಲ್ಲ ಅಕ್ಷೇನಿಲ್ಲ, ಉಸಿರಾಡಕ್ಕೆ ತೊಂದರೆ ಆಗ್ತದೆ. ಮ್ಯಾಗೆಲ್ಲ ಬಾವಲಿಗಳದಾವ, ತಟಕ್ 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 ಅಂತೇಳಿ ನೀರಿನ ಹನಿಗಳೆಲ್ಲ ಬೀಳತ್ತಾವ. ಹೊರಗಡೆ ಹೋದ್ರೆ ನಾವು ವಾಪಸ್ ಬರ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಆದರೂ ಯಾರೂ ಹೋಗಿಲ್ಲ. ನಾವು ಇಲ್ಲಿವರೆಗೂ ಬಂದೀವತ್ತಂದರೆ ಕೈಕಾಲೆಲ್ಲ ಸರತರ ನರಲಾಗ್ತಾವ. ಇಲ್ಲಿವರೆಗೆ ನೀರು ಹೆಂಗೆ ಬರ್ಸ್ತೈತಿ. ಈ ಪ್ರದೇಶದೊಳಗೆ ಹುಲಿ ಇನ್ನೂ ಕೂಡ ವಾಸವಾಗ್ಯದ. ತೆಗೀರಿ ಬ್ಯಾಟ್ರಿ ತೆಗಿ ತಗೋರಿ. ಕೆಳಗೆ ಇಡ್ತೀರಿ. ಅಲ್ಲಿ ತನಕ ಒಳಗೆ ಬಂದ್ಬಿಡ್ತೀನಿ. ದೇವರೇ ಕಾಲಭೈರವ. ತನ್ನ ಪಾಪದ ಮೋಕ್ಷ ಕಳೆದುಕೊಳ್ಳಲು ಇಲ್ಲಿ ಬಂದು ತಪಸ್ಸು ಮಾಡ್ತಿರ್ತಾನೆ ಶಿವನಿಗೋಸ್ಕರ. ನೋಡ್ರಿ, ಇದೇ ಸುಪಾರ್ಶ್ವ ಕೇವ್ ಅಂತೇಳಿ ಐತಲ್ಲ, ಇದೇ ಸುಪಾರ್ಶ್ವ ಕೇವ. ಈ ಪ್ಲೇಸ್ನಾಗ ಇಲ್ಲಿ ಒಬ್ಬ ಋಷಿ ಮುನಿಗಳು ಇರ್ತಾರೆ ನಾವು ತಿಳಿದ ಮಟ್ಟಿಗೆ. ಬಟ್ ಪೂಜಾರಿ ಒಬ್ಬರು ಹೇಳ್ಯಾರ, ಅವ್ರದ್ದು ಹಾಕ್ತೀನಂತ, ಅವ್ರದ್ದು ಡೀಟೇಲ್ಸ್ ನೋಡ್ರಿ. ಬಟ್ ನಮಗೆ ತಿಳಿದಷ್ಟು ಹೇಳ್ತೀವಂತ. ಇಲ್ಲಿ ಒಬ್ಬರು ಸುಪಾರ್ಶ್ವ ಅಂತೇಳಿ ಒಬ್ಬರು ಋಷಿ ಮುನಿಗಳು, ಒಬ್ಬರು ರಾಜರು ಇರ್ತಾರೆ. ಸುಪಾರ್ಶ್ವ ಅಂತೇಳಿ ಒಬ್ಬರು ರಾಜರು ಇರ್ತಾರಲ್ಲ, ಆ ರಾಜರು ತಮ್ಮ
ಶಾಪ ಮೋಕ್ಷಗಾಗಿ ಬಂದು ತಪಸ್ ಮಾಡ್ತಿರ್ತಾರೆ. ಯಾರಿಗೆ ಶಿವನಿ ತಪಸ್ ಮಾಡ್ತಾರೆ, ನನ್ನ ಮೋಕ್ಷ ಅಲ್ಲ ನನ್ನ ಪಾಪ ಎಲ್ಲ ಇದು ಮಾಡಪ್ಪ, ನಾಶ ಮಾಡು, ನನ್ನ ಪಾಪ ಎಲ್ಲ ಪರಿಹಾರ ಮಾಡು ಅಂಥೇಳಿ ತನ್ನ ಪಶ್ಚಾತ್ತಾಪಕ್ಕೋಸ್ಕರ ಬಂದು ಇಲ್ಲಿ ತಪಸ್ ಮಾಡ್ತಿರ್ತಾರೆ. ಈ ಗುಹೆ ಒಳಗೆ ತಪಸ್ ಮಾಡಾಗ ಇವನ ಭಕ್ತಿಗೆ ಮೆಚ್ಚಿ ಶಿವ ಏನು ಮಾಡ್ತಾನೆ, ಅವನ ಶಿವನ ಗಣಗಳಿರ್ತಾವಲ್ಲ, ಶಿವನ ಗಣಗಳಲ್ಲಿ ಒಂದು ಗಣವನ್ನು ಈ ಸುಪಾರ್ಶ್ವನ ಇದಕ್ಕೆ ಕಳಿಸ್ತಾನೆ. ಏನಪ್ಪ ಅಂತಂದ್ರೆ ರಕ್ಷಣೆ ಕಳಿಸ್ತಾನೆ. ಆ ಗಣ ಯಾವುದಂತಂದ್ರೆ ಭೈರವ ಗಣ ಅಂತೇಳಿ. ಆ ಭೈರವ ಗಣಕ್ಕೆ ಇಲ್ಲಿ ಕಾವಲುಗಾರನಾಗಿ ಇಡ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಹುಲಿನೂ ಅಡ್ಡಾಡ್ತದೆ. ಹುಲಿನೂ ಇಲ್ಲಿ ಈ ಪ್ರದೇಶದೊಳಗೆ ಹುಲಿ ಅವಾಗವಾಗ ಕಾಣಿಸ್ಕೋತಂತ. ಅಂದರೆ ಈ ಟೆಂಪಲ್ಗೆ ಬಂದು ಭೇಟಿ ಕೊಟ್ಟು ಹೋಗ್ತದು. ಬಟ್ ಇವಾಗ ಯಾರೂ ಇಲ್ಲ ನೋಡಿರಿ, ಸುತ್ತಮುತ್ತ ನೋಡ್ಬೋದು ನೀವು. ಒಟ್ಟೆ ಯಾರೂ ಇಲ್ಲ. ನಾವು ಸಿಕ್ಕಾಪಟ್ಟಿ ಲೇಟ್ ಮಾಡಿ ಬಂದೀವಿ. ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯದ. ಸ್ವಲ್ಪ ನಮಗೆ ಅಲ್ಲಿ ತೊಂದರೆ ಆಯ್ತು, ಸ್ವಲ್ಪ ತೊಂದರೆ ಆದಾಗ ಲೇಟ್ ಆಯಿತು. ಅವಾಗ ಅದಕ್ಕೋಸ್ಕರ ಸಿಕ್ಕಾಪಟ್ಟಿ ಲೇಟ್ ಮಾಡಿ ಬಂದೀವಲ್ಲ. ಇವಾಗ ಕ್ಲೋಸಿಂಗ್ ಟೈಮ್ ಅಂದ್ರೆ ಜಲ್ದಿ ಬರ್ಬೇಕು. ಒಳಗಡೆ ಎಲ್ಲ ಇನ್ನೂ ಗುಹೆ ತೋರಿಸ್ತೀನಂತ ನಿಮಗೆ. ಗುಹೆ ಒಳಗೆ ಹೋಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಂತ. ಗುಹೆ ಹೆಂಗದಂತೇಳಿ ನೋಡೋದ್ರಂತ ಬನ್ನಿರಿ. ಹಾಂ ರೀ, ಓಕೆ ಬಂದೇವ್ರಿ. ಅಂದ್ರೆ ನಂದು ಟಾರ್ಚ್ ಆನ್ ಮಾಡ್ತಾನೆ. ಏನು ಭೈ ಇದ್ರದ್ದು ಕ್ಲಿಯರ್ ಕಾಣುತ್ತಲ್ಲ. ಮಾಡ್ಲು ಆಗ್ತದೆ ನೋಡ್ರಿ ಇದು ಸುಪಾರ್ಶ್ವ ಗುಹೆ ಅಂತೇಳಿ. ಈ ದೇವಸ್ಥಾನದ ಬಗ್ಗೆ, ಈ ಗುಹಾಲಯದ ಬಗ್ಗೆ ಆಚೆ ಹೋಗಿರ್ತಂತ. ಇವಾಗ ಕ್ಲೋಸ್ ಆಗೋ ಟೈಮ. ರಿಕ್ವೆಸ್ಟ್ ಮ್ಯಾಗ ಬಂದೀವಿ ಇಲ್ಲಿ. ನೋಡಿ ಇಲ್ಲೇ ಮಂದಿರ ಐತಿ. ಗುಹೆ ಹೆಂಗೈತೆ ನೋಡ್ರಿ. ಬಾವಲಿಗಳದಾವ. ಕಟ್ಟವ್ರಿ. ಇಲ್ಲಿ ಗುಹೆ ಐತಿ. ಇಲ್ಲಿ ಬಾವಲಿಗಳದಾವ, ಸಿಕ್ಕಾಪಟ್ಟಿ ಬಾವಲಿಗಳದಾವ. ಹೌದು. ಇಲ್ಲಿ ಒಳಗಡೆ ಗುಹೆ ಐತಿ. ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ನೀರು ಅದ ಇಲ್ಲಿ. ಇಳಿಬೋದು ಅವ್ರು. ಈ ಥರ ಪೂಜಾರಿಗಳು. ನಮ್ಮ ದೇವ್ರು ಅದಪ್ಪ, ಅದು ದೇವ್ರ ಐತಿ. ಇರ್ರಿ ಬೈ. ಬಾರೋ ಇಲ್ಲಿ ನೀರು. ದೇವ್ರುಗಳು ನೋಡಿ ಕಾತವ. ಅದು ತೆಗೀರಿ, ಬ್ಯಾಟ್ರಿ ತೆಗೀರಿ. ಗುಹೆ ಐತಿ. ಫೋಕಸ್ ಅದೇ ಅದ. ಅಲ್ಲಿ ಇರ್ತೀನಿ ತಕ್ಷಣ ಏನು ಮಾಡ್ತೀವಿ. ನೀವು ಬರ್ತಂತಾಗಿಲ್ಲ. ನೀವು ಕಾಣ್ಬೇಕಲ್ಲ ನನಗೆ. ಹೋಗಿ ನಡ್ರಿ ಇಬ್ರು ಹೋಗಿ ನಡ್ರಿ. ಎಲ್ಲ ಒಟ್ಟು ಡಿಟೇಲ್ ವಿಡಿಯೋ ಮಾಡ್ಕೊ. ಎಲ್ಲ ಮಿಸ್ ಆಗ್ಯಾವ. ಇಳೀರಿ ನೀವು ಇಳೀರಿ. ನಿಮಗೆ ಹಾಕಲತ್ತಿ ಬ್ಯಾಟ್ರಿ. ಹೋಗ್ಬೋದು ಕೇಳ್ಯಾರ. ಅಲ್ಲಿ ತನಕ ಒಳ್ಳೆ ಬಂದು ಏನ್ರಿ ಗುಹೆ ತೋರ್ಸೋತೇನ? ಗೊತ್ತಿಲ್ಲ. ನೋಡ್ರಿ, ಈಗ ಸಿಕ್ಕಾಪಟ್ಟೆ ಒಳಗೈತಿ. ಸುರಂಗ ಮಾರ್ಗ ಐತಿ. ಇಲ್ಲಿ
ಕಾಲಜ್ಞಾನಿಗಳೆಲ್ಲ ತಪಾಸ್ ಮಾಡಿದ ಸ್ಥಳ ಇದು, ಪುಣ್ಯ ಸ್ಥಳ. ಇದು ಒಳಗಡೆ ಹೋದ್ರೆ ನಾವು ವಾಪಸ್ ಬರ್ತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಆದರೂ ಯಾರೂ ಹೋಗಿಲ್ಲ. ನಾವು ಇಲ್ಲಿವರೆಗೂ ಬಂದೀವಿ ಅಂತಂದರೆ ಕೈಕಾಲೆಲ್ಲ ಥರ ನರಳಾಗ್ತಾವ. ಇಲ್ಲಿವರೆಗೆ ನೀರು ಹೆಂಗೆ ಬರ್ತದೆ ಕೈ ಅಂದ್ರೆ ಇಲ್ಲೆಲ್ಲ ಆಕ್ಸಿಜನ್ ಇಲ್ಲ, ಉಸಿರಾಡಕ್ಕೆ ತೊಂದರೆ ಆಗ್ತದೆ. ಮ್ಯಾಗೆಲ್ಲ ಬಾವಲಿಗಳದಾವ, ತಟಕ್ 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 ಅಂತೇಳಿ ನೀರಿನ ಹನಿಗಳೆಲ್ಲ ಬೀಳತ್ತಾವ. ಒಳಗಡೆ ಹೋಗಕ್ಕೆ ರಿಸ್ಕ. ಇಲ್ಲಿದೆ ತೋರಿಸ್ಲತ್ತೀವಿ ನೋಡ್ರಿ ಹೆಂಗೈತೆ ಅಂತೇಳಿ. ಅದೊಂದು ಸಲ ಗೋಯ ಒಳಗೂ ಕಣ್ಣು ಹೆಸರು ನೀವು ಕೂಡ ನೋಡ್ರಿ ಹೆಂಗೈತೆ ಗೋಯ ಅಂತೇಳಿ. ಇನ್ನೊಂದು ಗೊತ್ತಾ, ಈ ಪ್ರದೇಶದೊಳಗೆ ಹುಲಿ ಇನ್ನೂ ಕೂಡ ವಾಸವಾಗ್ಯದ. ಯಾಕಂದ್ರೆ ಅದು ಕಾಲಭೈರವ ಅಂತೇಳಿ ಒಬ್ಬ ಋಷಿ ಮುನಿ ಸಾರಿ ಇಲ್ಲಿ ಒಬ್ಬರು ಯಾರಪ್ಪ ಅಂತಂದ್ರೆ ಸುಪಾರ್ಶ್ವ ಅಂತೇಳಿ ಒಬ್ಬ ಯಾರಪ್ಪ ಅಂತಂದ್ರೆ ರಾಜ ಇರ್ತಾನ. ಅವನು ತನ್ನ ಪಾಪದ ಮೋಕ್ಷ ಕಳೆದುಕೊಳ್ಳಲು ಇಲ್ಲಿ ಬಂದು ತಪಸ್ ಮಾಡ್ತಿರ್ತಾನೆ ಶಿವನಿಗೋಸ್ಕರ. ಭಕ್ತಿ ಮಚ್ಚಿ ಶಿವ ಏನು ಮಾಡ್ತಾನ, ತನ್ನ ಗಣಗಳಲ್ಲಿ ಒಂದು ಗಣವನ್ನು ಆ ರಾಜನ ಸುಪಾರ್ಶ್ವನ ರಾಜನಿಗೆ ಒಂದು ಗಣ ಕಳಿಸ್ತಾನೆ. ಆ ಗಣದ ಹೆಸರೇನಪ್ಪ ಅಂತಂದ್ರೆ ಭೈರವ ಗಣ ಅಂತೇಳಿ. ಆ ಭೈರವ ಗಣ ಈ ಒಬ್ಬ ರಾಜನಿಗೆ ಕಾವಲಾಗಿ ನಿಂತಿರ್ತದೆ. ಮತ್ತು ಇಲ್ಲೊಂದು ಹುಲಿ ಕೂಡ ಅವಾಗವಾಗ ಬಂದು ಇಲ್ಲಿ ಉಳ್ಕೊಂಡು ಹೋಗ್ತದೆ. ಇನ್ನೂ ಆದರೂ ಅದ್ರ ವಾಸಸ್ಥಳ ಐತಿ. ಇಲ್ಲಿ ಹುಲಿ ಕೂಡ ಇರ್ಬೋದು ಒಳಗಡೆ. ಅದಕ್ಕೆ ಇಲ್ಲಿಂದ ನಾವು ಸೀದಾ ವಾಪಸ್ ರಿಟರ್ನ್ ಹೋಗೋದು ಒಳ್ಳೆಯದು. ಇದು ಆದಷ್ಟು ಬೇಗ ಸ್ವಲ್ಪ ನೋಡ್ಕೊಂಡು ನೀವು ಬೇಗ ಇಲ್ಲದ ನೋಡಿ ನೀರಿನ ಜರಿ ಪುಣ್ಯ. ಇದು ಶುದ್ಧ ನೀರಿದು, ಎಲ್ಲಿ ಕೂಡ ಇದು ಬರಲ್ಲ. ಬೆಟ್ಟ ಗುಡ್ಡಗಳಿಂದ ಇಳಿಜಾರಿನಿಂದ ಬಂದಂಥ ಶುದ್ಧ ನೀರಿದು. ಇದು ಗಂಗಾಜಲ, ಪವಿತ್ರ ಗಂಗಾಜಲ ಇದು ನನ್ನ ಪ್ರಕಾರ. ನೋಡಿರಿ ತೋರಿಸ್ತೀನಿ ಅಂದ್ರೆ ಒಂದು ಜರ ಮುಂದೆ ಈ ಕಡೆ ಎಲ್ಲೋ ಮ್ಯಾಲೆ ಹೋಗ್ಬೋದಲ್ಲ. ಇರ್ಬಿಡ್ರಿ ಈಗೇನು ಕಡೆ ಮ್ಯಾಗ ವಾವ್, ಹೋಗ್ಬೋದು ರೀ. ಹೋಗ್ಬೋದು ಇನ್ನೊಂದು ಜರ ಒಳಗೆ. ನಾಡು ಹಂಗೆ ಒಳಗೆ ಹೋಗ್ಬೇಕು ಅಂತ ಅನ್ನಿಸ್ತದ. ಹುಲಿಗಿಲಿ ಇರಂಗಿಲ್ಲ ಅಂತ ನಂಗೆ. ಹುಲಿ ಇರ್ತಂದ್ರಿ ಇತ್ತಂದ್ರೆ ಹೋರಿ ತೊಗೊಂಡು ಹೋರಿ ಇದ್ಯಾಕೆ. ಸ್ಮೆಲ್ ಬೇರೆನೇ ಇದ್ರು ಇಲ್ಲಿ ಒಳಗೆ. ಇಲ್ಲೇ ಆದ್ರಿ ಬಿದ್ದದ ಬೈ ಹೇಳಕ್ ಬರ್ಲಿಲ್ಲ. ಯಾವಾಗ ಬರ್ತದೆ ನಡಿಯೋಣ ಇದೆಲ್ಲ ಯಾವಾಗ ಬರ್ತದೆ ಗೊತ್ತಾಗಲ್ಲ. ನಡಿಯೋಣ ಹಂಗ್ರಿ ನಾವು ವಿಡಿಯೋ ಮಾಡಿಸ್ಬೇಕು ಮಾಡೀನಿ ವಿಡಿಯೋ. ಎರಡು ಬ್ಯಾಟ್ರಿ ಒಳಗಿಂದ ಬೆಳಗ್ಗೆ ಕಾಣಲಾಗಲ್ಲ. ಬರ್ರಿ ಆ ಹುಳ ಹಾರ್ಲತ್ತವಲ್ಲ ಕ್ಯಾಮ್ರದ ಮುಂದೆ ಪಟ್ನೆ ಕ್ಲಿಯರ್ ಅದು ಕಾಣಿಸಲ್ಲ ಪೂರ. ಕಾಣಿಸಲ್ಲ, ಅದು ಬ್ಯಾಟ್ರಿ ಅದು ಬಿದ್ದು ಕಾಣಿಸಲ್ಲ. ಲೈಟ್ ಕಂಡಕ್ಟ್ ಫೋಕಸ್ ಇದ್ದು ಬೇಕು. ಏನೋ ಕಾಣಲ್ಲ ಒಳಗಿಂದ ಮತ್ತು ಅದಕ್ಕೆಲ್ಲ 2 ಬ್ಯಾಟ್ರಿ ಕೊಟ್ಟ. ಅಲ್ಲ ಬಂದಿದ್ದು ಸ್ವಲ್ಪ ತಡವಾಯ್ತ ಅಂತ. ನಮ್ಮಟ್ಟೊಳಗೆ ಯಾರು ಹೋಗ್ಲಕ್ಕಿಲ್ಲ ಅಂತ ಹೋಗಿರ್ತಾರೆ. ಎಲ್ಲ ಬಿದ್ದದಲ್ಲ, ಈಗ ನಮ್ಗೆ ಅಂಜಿಕೆ ಬಂದು ಹೋಗಿಲ್ಲ ನಾವು.
ಹಾಂ ಸರ್. ಇದು ದೈವ ನಿರ್ಮಿತವಾಗಿ ಬಂದಿರೋ ಗುಹೆ, ಯಾರು ಮಾಡಿರೋದೆಲ್ಲ ತಲತಲಾಂತರದಿಂದ ಮಾಡ್ಕೊಂಬಂದಿದ್ದೀವಿ. ನಾಥ ಪರಂಪರೆ, ನಾವು ಜೋಗಿ ಜನಾಂಗ, ಶಕ್ತಿಪೀಠ 2000 ಇತಿಹಾಸ ಇದೆ. ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ತಲತಲಾಂತರದಿಂದ ಮಾಡ್ಕೊಂಬಂದಿದ್ದೀವಿ. ಕೆಳಗಡೆ ತಾಯಿ ಇದ್ದಾಳೆ, ಲಕ್ಷ್ಮೀ ಸರಸ್ವತಿ ಕಾಳಿ. ಅನುದಿನ ಇಲ್ಲಿ ಪೂಜೆ ಪುನಸ್ಕಾರ ನಡೀತದೆ. ಬೆಳಗ್ಗೆ 9ರಿಂದ 4 ಗಂಟೆಗೆ ದರ್ಶನ, ಮಳೆಗಾಲ ಟೈಮಲ್ಲಿ. ಬೇಸಿಗೆಯಲ್ಲಿ ಬೆಳಗ್ಗೆ 9ರಿಂದ 5 ಗಂಟೆ ದರ್ಶನ. ಮತ್ತು ಪವಾಡ ಕ್ಷೇತ್ರ, 106 ಮರಗಳಿದೆ, ಬೇರೆ ಕೆಳಗಡೆ ಬಂದಿಲ್ಲ, ಎಲ್ಲ ದೈವ ನಿರ್ಮಿತ. ಪ್ರಾಣಿಗಳೆಲ್ಲ ಇದೆ ಕಾಡಲ್ಲಿ, ಬಟ್ ಒಳಗಡೆ ಎಲ್ಲ ಹೋಗೋದಿಲ್ಲ. ಬಾವಲಿ, ಹಂದಿ ಎಲ್ಲ ಅಪರೂಪಕ್ಕೆ ಹೋಗಿ ಮನ್ಕೊಂಡು ಹೋಗುತ್ತೆ. ಕೆಳಗಡೆ ವೈಷ್ಣವಿ ಅಮ್ಮ, ಜಮ್ಮು ವೈಷ್ಣವಿಯಲ್ಲಿ ಆಗಿದೆ. ಅದೇ ಥರ ಲಕ್ಷ್ಮೀ ಸರಸ್ವತಿ ಕಾಳಿ ತ್ರಿಶಕ್ತಿ ಉದ್ಭವ ಆಗಿದೆ. ಮತ್ತು ಒಳಗಡೆ ಸರ್ಪತೀರ್ಥ, ಸ್ವಯಂಭೂತ ಸರ್ಪತೀರ್ಥ ಉದ್ಭವ ಆಗುತ್ತೆ. ಇಲ್ಲಿ ಯಾವತ್ತೂ ತಾಯಿ ಪೂಜೆಗೆ ಸಿಗುತ್ತೆ. ಒಳಗಡೆ ಒಂದು ತಾಯಿ 3 ವರ್ಷ ಹಠ ಮಾಡಿ ಕೊಟ್ಕೊಂಡಿದ್ದಾಳೆ. ಒಂದು ಚಿಟ್ಟೆ ಥರ ಇದೆ, ಪಾರ್ವತಮ್ಮ ಅಂತ. ಒಳಗಡೆ ಸರ್ಪ ದೇವತೆಗಳಿದೆ, 1 ತಲೆ 2 ತಲೆ 3 ತಲೆ. ಹಿಂದೆ ಗರುಡ ಸರ್ಪ ಮಾಡುವಾಗ ಇಟ್ಕೊಂಡಿರೋದು. ಲಾಸ್ಟ್ ಟೈಮ್ ದೇವ್ರ ಹುಲಿಗಳೆಲ್ಲ ದರ್ಶನ ಕೊಟ್ಟಿದ್ದಾವೆ. ನಮ್ಮದು ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೋಡ್ಕೊಂಡು ಹೋಗ್ಬೋದು. ಮತ್ತು ಅಗ್ನಿಕುಂಡಕ್ಕೆ ದಿನಾಲೂ ಬೆಂಕಿ ಹಾಕಬೇಕು. ನಮ್ಮದು ನಾಥ ಪರಂಪರೆ, ಯೋಗಿ ಜನಾಂಗ. ನಾವು ತಲತಲಾಂತರದಿಂದ ಮಾಡ್ಕೊಂಬ. ಇಲ್ಲಿ ಭಕ್ತರು ಬಂದರೆ ಕಾಣಿಕ ರೂಪದಲ್ಲಿ ಸಹಾಯ ಮಾಡಿದ್ರಲ್ಲಿ ಪೂಜೆ ಪುನಸ್ಕಾರ. ದಿನನಿತ್ಯ ಪಾರ್ಟಿ ಇಲ್ಲ, ಸಮ್ಮರ್ ಹಾಲಿಡೇಸ್ ಎಲ್ಲ ಜನ ಬರ್ತಾರೆ. ಉಡುಪಿಯಿಂದ 60 ಕಿಲೋಮೀಟರು, ಕುಂದಾಪುರದಿಂದ 30 ಕಿಲೋಮೀಟರು, ಶಿವಮೊಗ್ಗದಿಂದ 125 ಕಿಲೋಮೀಟರು, ಬೆಂಗಳೂರಿಂದ 450 ಕಿಲೋಮೀಟ್ರು. ಇಲ್ಲಿ ಬರ್ಬೋದು. ಇಲ್ಲಿ ಮಾರ್ಗದರ್ಶಕರ ನಂಬರ್, ಅರ್ಚಕರ ನಂಬರ್ ಇರುತ್ತೆ, ಅದನ್ನು ನೋಡಿಕೊಂಡು ಬನ್ನಿ, ಫೋನ್ ಮಾಡಿ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದು. ಒಳಗಡೆ ಎಷ್ಟು ಕಾಶಿ ಹೋಗುತ್ತೆ, ದಾರಿ ಇಲ್ಲ, ಎಂಡಿಲ್ಲ, ಹೋಗ್ತಾ ಇರುತ್ತೆ. ಎಷ್ಟು ಶತಮಾನದಿಂದ ಇದು ಆಗಿರೋದು, ಇವತ್ತಿನಿಂದಲ್ಲ. ಇಲ್ಲ, ಯಾರಾದರೂ ಇವಾಗಿನವರು ಯೋಗಿಗಳೆಲ್ಲ ಹೋಗಿದ್ದಾರೆ, ಯೋಗಿಗಳು, ಆದಿಪುರುಷರು ಈಗೆಲ್ಲ ಈಗ ಯಾರು ಹೋಗಿಲ್ಲ. ಒಳ್ಳೆಯದು. ನೋಡ್ರಿ, ಎಲ್ಲ ದೊಡ್ಡ ಮಂದಿ ಇಷ್ಟು ರಿಸ್ಕ್ ತೊಗೊಂಡು ಇಂಥ ಒಂದು ಅದ್ಭುತ ಪ್ಲೇಸ್ ಎಲ್ಲ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡತ್ತೀನಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಇಲ್ಲಿಕಂಡು ಡಿಸ್ಲೈಕ್ ಮಾಡಿರಿ. ಬಟ್ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ. ಆದಷ್ಟು